ಸಿದ್ದು ಆಪ್ತನಿಗೆ ಬಿಗ್ ಶಾಕ್. ಸಚಿವರಾಗಿದ್ದಾಗ ಗೋಲ್ಮಾಲ್ ಆಯ್ತಾ? ದೀನ ದಲಿತರ ಹಣ ಕೊಳ್ಳೆ ಹೊಡೆದ್ರ? ಸುಳ್ಳು, ಫೋರ್ಜರಿ, ಅಕ್ರಮ, ಇಡೀ ಕುಟುಂಬವೇ ಭಾಗಿಯಾಗಿತ್ತ? ಶಾಸಕತ್ವ ಅನರ್ಹತೆಗೆ ಮನವಿ. ಮಹದೇವಪ್ಪ ಕಲ್ಯಾಣ. ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಎರಡು ತಿಂಗಳ ಹಿಂದಿನವರೆಗೂ ಕೂಡ 3 ವರ್ಷಗಳ ಕಾಲ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಂಥವರು ಮಹದೇವಪ್ಪ ಅವರು. ಸಿದ್ದರಾಮಯ್ಯನವರ ಗೌರ್ಮೆಂಟ್ ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು ಮಹದೇವಪ್ಪ ವಿರುದ್ಧ ದೊಡ್ಡ ಆರೋಪ ಕೇಳಿ ಬಂದಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ ಮಹದೇವಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ದೊಡ್ಡ ಸುದ್ದಿ. ಎಚ್.ಸಿ. ಮಹದೇವಪ್ಪ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದಾಗಿನ ಆರೋಪ. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಕೊಳ್ಳೆ ಹೊಡೆದಿದ್ದಾರೆ ಎನ್ನುವಂತ ಆರೋಪ. ಸಾರ್ವಜನಿಕರ ಹಣ ದುರುಪಯೋಗದ ಆರೋಪ ಕೇಳಿ ಬಂದಿದೆ ಎಚ್.ಸಿ. ಮಹದೇವಪ್ಪ ಅವರ ಮೇಲೆ. ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಹಣವನ್ನ ಬಳಸಿಕೊಂಡಿದ್ದಾರೆ, ಬಡವರ ಶ್ರೇಯೋಭಿವೃದ್ಧಿಗೆ ಮೀಸಲಿದ್ದಂತ ಹಣವನ್ನ ಬಳಸಿಕೊಂಡಿದ್ದಾರೆ ಅಂತ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಸಮಾಜ ಕಲ್ಯಾಣ ಇಲಾಖೆ ಸ್ಪೆಷಲಿ ದಲಿತರಿಗೆ ಅಂತಾನೆ ಇರುವಂತ ಇಲಾಖೆ ಅದು. ಆ ಇಲಾಖೆಯಲ್ಲಿ ಅವರ ಹೆಸರನ್ನ ಹೇಳ್ಕೊಂಡು ಕೊಳ್ಳೆ ಹೊಡೆದ್ರ ಅನ್ನುವಂತ ಪ್ರಶ್ನೆ, ಆರೋಪವನ್ನ ಮಾಡಲಾಗಿದೆ. ಪ್ರಶ್ನೆ ಅಂತೂ ಹುಡ್ಕೊಂಡಿದೆ. ಬಡವರ ಹಣ ದುರುಪಯೋಗದ ಆರೋಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆರೋಪವನ್ನ ಮಾಡಲಾಗಿರುವಂತದ್ದು. KREIS ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದರಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಮಹದೇವಪ್ಪ ಸಚಿವರಾಗಿದ್ದಾಗ ದುರುಪಯೋಗದ ಆರೋಪ. KREIS ಅಡಿ ಕರೆದಂತ ಟೆಂಡರ್ ನಲ್ಲಿ ಗೋಲ್ಮಾಲ್ ಆರೋಪವನ್ನು ಮಾಡಲಾಗ್ತಾ ಇದೆ. ಕೆಲವರಿಗೆ ಅನುಕೂಲ ಮಾಡುವಂತ ರೀತಿ ಪ್ರಕ್ರಿಯೆಯನ್ನ ಮಾಡಿಸಲಾಗಿದೆ ಅಂತ ಕಾನೂನನ್ನ ಗಾಳಿಗೆ ತೂರಿ ಟೆಂಡರ್ ಪ್ರಕ್ರಿಯೆ ಆಗಿದೆ. KREIS ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ ಅನ್ನುವಂತ ಆರೋಪ. ಎಚ್.ಸಿ. ಮಹದೇವಪ್ಪ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿದೆ. ಮನೋರಂಜನ್ ಎಂಬುವರಿಂದ ದೂರು ಸಲ್ಲಿಕೆ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅಕ್ರಮದ ಆರೋಪ ಇದು. ಮನೋರಂಜನ್ ಅನ್ನುವಂಥವರು ದೂರನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಅವರು ದೂರನ್ನ ಕೊಟ್ಟಿರುವಂತದ್ದು. ಮಹದೇವಪ್ಪ ಶಾಸಕತ್ವ ಅನರ್ಹತೆಗೂ ಕೂಡ ಒತ್ತಾಯವನ್ನ ಮಾಡಲಾಗಿದೆ. ಪ್ರಮುಖವಾಗಿ KREIS ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನ ಮಾಡಲಾಗಿದೆ. ಇವರಿಗೆ ಬೇಕಾದಂತವರಿಗೆ ಟೆಂಡರ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಕಾನೂನನ್ನ ಗಾಳಿಗೆ ತೂರಲಾಗಿದೆ ಅನ್ನುವಂತ ಆರೋಪ. ಸಿದ್ದರಾಮಯ್ಯ ಅವರ ಪರಮಾಪ್ತ ಎಚ್.ಸಿ. ಮಹದೇವಪ್ಪ ಅವರು. ನಿಮ್ಗೆ ಗೊತ್ತಲ್ಲ, ಮಾತೆತ್ತಿದ್ರೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಅಂಬೇಡ್ಕರ್ ಅವರ ಹೆಸರು, ನಮ್ಮ ಸಮಾಜ ಬೆಳಿಬೇಕು, ದಲಿತರಿಗೆ ಅನ್ಯಾಯ, ದಲಿತ CM ಆಗ್ಬೇಕು ಅಂತೆಲ್ಲ ಹೇಳುವಂತ ಎಚ್.ಸಿ. ಮಹದೇವಪ್ಪ ಅವರು ಅದೇ ಇಲಾಖೆಯಲ್ಲಿ ಕೊಳ್ಳೆ ಹೊಡೆದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಮಹದೇವಪ್ಪ ಅವರ ವಿರುದ್ಧ ಕೇಳಿ ಬಂದಿರುವಂತ ಆರೋಪಗಳು ಏನು? ರಾಜ್ಯಪಾಲರಿಗೆ ಏನಂತ ದೂರನ್ನ ಸಲ್ಲಿಸಲಾಗಿದೆ? ಮನೋರಂಜನ್ ಅವರು ಕೊಟ್ಟಿರುವಂತ ದೂರಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಇದ್ದಾವೆ? ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹದೇವಪ್ಪ ಅವರ ವಿರುದ್ಧ ದೂರು. ಸಚಿವರಾಗಿದ್ದಾಗ ಅಕ್ರಮದ ಆರೋಪವನ್ನ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು ಎಚ್.ಸಿ. ಮಹದೇವಪ್ಪ ಅವರು. KREIS ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಟೆಂಡರ್ ನಲ್ಲಿ ಗೋಲ್ಮಾಲ್ ಮಾಡಲಾಗಿದೆ ಅಂತ, ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಕೆಲವರಿಗೆ ಸಹಕಾರಿಯಾಗುವಂತೆ ಪ್ರಕ್ರಿಯೆಯನ್ನ ಮಾಡಿಕೊಡ್ಲಾಗಿದೆ ಅಂತ, ಅವರಿಗೆ ಬೇಕಾದಂತವರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಆ ಟೆಂಡರ್ ಅನ್ನ ಅವ್ರು ಪಡ್ಕೊಳ್ಳುವ ರೀತಿಯಲ್ಲಿ ಹೆಲ್ಪ್ ಮಾಡಲಾಗಿದೆ ಅಂತ ಪ್ರಕ್ರಿಯೆಯನ್ನ ನಡೆಸಲಾಗಿದೆ ಅಂತ. ಸಾಮಾಜಿಕ ಅಭಿವೃದ್ಧಿ ಅನುದಾನ ದುರ್ಬಳಕೆ ಆರೋಪ, ದಾಖಲೆಗಳನ್ನ ತಿದ್ದಿರುವಂತ ಆರೋಪ ಇದೆ ಇಲ್ಲಿ. ಸಾಂವಿಧಾನಿಕ ಹುದ್ದೆ ದುರುಪಯೋಗದ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಟೆಂಡರ್ ವೇಳೆ ಭ್ರಷ್ಟಾಚಾರದ ಆರೋಪವನ್ನ ಟೋಟಲಿ ಹೊರಿಸಲಾಗ್ತಾ ಇದೆ. 2024ರಲ್ಲಿ ನಡೆದಿದೆ ಎನ್ನಲಾದಂತ ಟೆಂಡರ್ಗಳು, 2024ರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತ ಟೆಂಡರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಲಾಗ್ತಾ ಇದೆ. ಇನ್ನು DSR ವೆಂಚರ್ಸ್, ಯಾರಿಗೆ ಟೆಂಡರ್ ಅಂತ ನೋಡಿದ್ರೆ DSR ವೆಂಚರ್ಸ್ ಅಂತ, JR ಇನ್ಫ್ರಾಟೆಕ್ ಅನ್ನುವಂಥವ್ರಿಗೆ, ಈ ಎರಡು ಸಂಸ್ಥೆಗಳಿಗೆ ಟೆಂಡರ್ ಅನ್ನ ಮಾಡಿಕೊಡ್ಲಾಗಿದೆ. ಯಾವೆರಡು? DSR ವೆಂಚರ್ಸ್ ಮತ್ತು JR ಇನ್ಫ್ರಾಟೆಕ್, ಈ ಎರಡು ಸಂಸ್ಥೆಗಳಿಗೆ ಟೆಂಡರ್. ಸುಳ್ಳು ಅನುಭವ ಪತ್ರ ಆಧರಿಸಿ ಟೆಂಡರ್ ಅನ್ನ ಕೊಡಲಾಗಿದೆ. ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಆದ್ರೆ ಸುಳ್ಳು ಅನುಭವ ಪತ್ರವನ್ನು ಆಧರಿಸಿ ಟೆಂಡರ್ ಅನ್ನ ಕೊಡಲಾಗಿದೆ.
ಸುಳ್ಳು ಕಾಮಗಾರಿ ಪೂರ್ಣಗೊಳಿಸಿದ ದಾಖಲೆಯನ್ನ ಕೂಡ ಕೊಡಲಾಗಿದೆಯಂತೆ. ತಿದ್ದುಪಡಿ ಮಾಡಿದ ಪೂರಕ ದಾಖಲೆ, ಫೋರ್ಜರಿ ದಾಖಲಾತಿ ಆಧರಿಸಿ ಟೆಂಡರ್ ಅನ್ನ ಮಾಡಲಾಗಿದೆ ಅಂತ ಯಾವೆರಡು ಕಂಪನಿ ಅನ್ನುವಂಥದ್ದು ಹೇಳ್ತಾ ಇದ್ದೆ. ಯಾವ ರೀತಿಯಾಗಿ ಯಾವ ವರ್ಷದಲ್ಲಿ ಅನ್ನುವಂಥದ್ದು ಕೂಡ ಮೆನ್ಷನ್ ಆಗಿದೆ. DSR ವೆಂಚರ್ಸ್ ಅನ್ನುವಂಥ ಕಂಪನಿ ಮತ್ತು JR ಇನ್ಫ್ರಾ ಅನ್ನುವಂಥ ಕಂಪನಿಗಳು. ಈ ಎರಡೂ ಕಂಪನಿಗಳಿಗೆ ಅನುಭವ ಇಲ್ಲದೆ ಇದ್ದರೂ ಕೂಡ ಅನುಭವ ಇದೆ ಅಂತ ಕೊಡಲಾಗಿದೆ. ಇನ್ನ ಯಾವ ಅಂದ್ರೆ ಆಪ್ತರ್ ಯಾರು ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ HC ಮಹದೇವಪ್ಪ ಆಪ್ತರು ಇವರು. HCM ಜೊತೆಗಿದ್ದಂತ ಅಧಿಕಾರಿಗಳ ಆಪ್ತರು, HCM ಮಗ ಮತ್ತು ಸಂಸದ ಸುನಿಲ್ ಬೋಸ್ನ ಆಪ್ತರು. ಸುನಿಲ್ ಬೋಸ್ ಸಂಸದ, ಮಹದೇವಪ್ಪ ಅವರ ಪುತ್ರ. HCM ಮಗಳು ಅನಿತಾ ಬೋಸ್ ಅವರ ಆಪ್ತರು. HCM ಸಹೋದರಿ ಪುತ್ರ ಲಕ್ಷ್ಮೀನಾರಾಯಣ್ ಅವರ ಆಪ್ತರುಗಳಿಗೆ ಮಾಡಿಸಿಕೊಡ್ಲಾಗಿದೆ ಟೆಂಡರ್ಗಳನ್ನ ಅಂತ ನಿಮಗೆ ತೋರಿಸ್ತಾ ಇದೆ ನೋಡಿ. KREIS ನಲ್ಲಿ ತನಿಖೆ ಆಗಬೇಕು. ಎಷ್ಟು ಟೋಟಲಿ 9,45,07,975 ರೂಪಾಯಿ ಮೌಲ್ಯದ ಟೆಂಡರ್ ಇದು. 5 ಕೋಟಿ ಮೌಲ್ಯದ ಟೆಂಡರ್, ಮತ್ತೊಂದು 9 ಕೋಟಿ ಮೌಲ್ಯದ ಇನ್ನೊಂದು ಟೆಂಡರ್, ಇನ್ನೊಂದು 3 ಕೋಟಿ ಮೌಲ್ಯದ ಟೆಂಡರ್. ಈ ರೀತಿಯಾಗಿ ಕೋಟಿ ಕೋಟಿ ಟೆಂಡರ್ ನಲ್ಲಿ ಗೋಲ್ಮಾಲ್ ಮಾಡಲಾಗಿದೆ ಅಂತ. ಒಂದು 9 ಕೋಟಿದು, ಇನ್ನೊಂದು ಹತ್ತತ್ರ 4 ಕೋಟಿದು, ಇನ್ನೊಂದು ಹತ್ತತ್ರ 10 ಕೋಟಿದು. ಈ ರೀತಿಯಾಗಿ ಕೋಟಿ ಕೋಟಿ ಟೆಂಡರ್ಗಳಲ್ಲಿ ಗೋಲ್ಮಾಲ್ ಆಗಿದೆ. ಮಹದೇವಪ್ಪ ವಿರುದ್ಧ ದೂರು ರಾಜ್ಯಪಾಲರಿಗೆ ಕೊಡಲಾಗಿದೆ. ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಸಿ ಮನೋರಂಜನ್ ಅನ್ನುವರಿಂದ ದೂರನ್ನ ಕೊಡಲಾಗಿದೆ. ಸೂಕ್ತ ತನಿಖೆ ಆಗಬೇಕು ಕ್ರಮಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಹದೇವಪ್ಪ ಅವರ ಶಾಸಕತ್ವ ಅನರ್ಹತೆಗೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇದರ ಅಕ್ರಮ ಎಲ್ಲ ಸಾಬೀತಾದಂತ ನಂತರ ಅದಾದ್ಮೇಲೆ ಶಾಸಕತ್ವ ಅನರ್ಹತೆ ಅಂತ ಬರುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸಮಾಜ ಕಲ್ಯಾಣ ಇಲಾಖೆ ಹೆಸರಿನಲ್ಲಿ ಮಹದೇವಪ್ಪ ಅವರ ಕಲ್ಯಾಣ ಆಗ್ಬಿಟ್ಟಿದೆ, ಅವ್ರ ಅಭಿವೃದ್ಧಿ ಆಗಿದ್ದಾರೆ ಅಂತ, ದಲಿತರ ಬದಲು ಇವ್ರು ಬಲಿತ ಆಗ್ಬಿಟ್ಟಿದ್ದಾರೆ ಎನ್ನುವಂತ ಆರೋಪ ಏನೇನೆಲ್ಲ ಉಲ್ಲೇಖ ಆಗಿದೆ. ಇದು 2024ರಲ್ಲಿ ಆಗಿದ್ರೂ ಕೂಡ ಈಗ ತಡವಾಗಿ ಯಾವ ಕಾರಣಕ್ಕೋಸ್ಕರ ಬರ್ತಾ ಇದೆ ಅಂತ ಆರೋಪಗಳು ಈಗ ಗೊತ್ತಾಗಿದ್ದ ಅಥವಾ ಬೇಕು ಅಂತ ಇಂಟೆನ್ಷನಲಿ ಆರೋಪ ಮಾಡಲಾಗ್ತಾ ಇದೆಯಾ? ಈಗ ಎರಡು ರೀತಿಯಲ್ಲೂ ಕೂಡ ಇದನ್ನ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಗೆ ಸಂಪುಟ ಮರು ಸೇರ್ಪಡೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಪರ ಸಂಘಟನೆಗಳು, ಮತ್ತೊಂದ್ ಕಡೆಗೆ ಪ್ರಗತಿಪರರು ಡಾಕ್ಟರ್ HC ಮಹದೇವಪ್ಪನವರ ಪರವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಹೋರಾಟವನ್ನು ಕೂಡ ಮಾಡಿದರೆ, ಮತ್ತೊಂದ್ ಕಡೆಗೆ ಡಾಕ್ಟರ್ HC ಮಹದೇವಪ್ಪನವರು ಕೂಡ ಸಾಕಷ್ಟು ರೀತಿಯಲ್ಲಿ ಸಂಪುಟ ಸೇರ್ಪಡೆಗೆ ನಾನಾ ರೀತಿಯಾದಂತಹ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಡಾಕ್ಟರ್ HC ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಸಂದರ್ಭದಲ್ಲಿ ನಡೆಸಿದ್ದಾರೆ ಎನ್ನಲಾದಂತ ಒಂದು ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಭವನಕ್ಕೆ ದೂರು ಸಲ್ಲಿಕೆಯಾಗಿರ್ತಕ್ಕಂಥದ್ದು. ಸಾಮಾಜಿಕ ಕಾರ್ಯಕರ್ತ ಮನೋರಂಜನ್ ಎಂಬ ವ್ಯಕ್ತಿಯಿಂದ ಈ ಒಂದು ದೂರು ಸಲ್ಲಿಕೆ ಹಾಕಿದೆ. ಈ ಒಂದು ದೂರಿನಲ್ಲಿ ಬಹಳ ಮುಖ್ಯವಾಗಿ 3-4 ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಮತ್ತೊಂದ್ ಕಡೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಈ ಎರಡು ಸಂಸ್ಥೆಗಳಲ್ಲೂ ಕೂಡ ಡಾಕ್ಟರ್ HC ಮಹದೇವಪ್ಪನವರು ಅಕ್ರಮವನ್ನ ಎಸಗಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಇವರ ಪುತ್ರ ಚಾಮರಾಜನಗರ ಮೈಸೂರು ಲೋಕಸಭಾ ಸಂಸದರಾಗಿರ್ತಕ್ಕಂಥ ಸುನಿಲ್ ಬೋಸ್ ಮತ್ತೆ ಅವರ ಪುತ್ರಿ ಅನಿತಾ ಬೋಸ್ ಏನಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತೆ ಅವರ ನಿಕಟವರ್ತಿಗಳಿಗೆ ಕಾನೂನು ಬಾಹಿರವಾಗಿ ನಿಯಮವನ್ನ ಉಲ್ಲಂಘಿಸಿ ಟೆಂಡರ್ ಗಳನ್ನ ಕೊಟ್ಟಿದ್ದಾರೆ. 99 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ ಈ ರೀತಿಯಾಗಿ ತುಂಡು ಗುತ್ತಿಗೆಗಳನ್ನ ನೀಡೋದ್ರ ಮುಖಾಂತರ ಅಲ್ಲಿ ಅವ್ಯವಹಾರವನ್ನ ನಡೆಸಿದ್ದಾರೆ. ಈ ಸಂಬಂಧವಾಗಿ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ, ಮಾಹಿತಿಯನ್ನ ಕೇಳಿದಂತ ಸಂದರ್ಭದಲ್ಲಿ ಆ ಒಂದು ಮಾಹಿತಿಗೆ ಉತ್ತರವನ್ನ ಕೊಡೋದಕ್ಕೆ ತಿರಸ್ಕಾರ ಮಾಡಿದ್ದಾರೆ, ನಿರಾಕರಿಸಿದ್ದಾರೆ. ಸೊ ಹೀಗಾಗಿ ಇದರ ಹಿಂದೆ ಎಲ್ಲೊಂದ್ ಕಡೆಗೆ ಗೋಲ್ಮಾಲ್ ನಡೆದಿದೆ. ಈ ಸಂಬಂಧವಾಗಿ ಒಂದು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು, ಲೋಕಾಯುಕ್ತ ಅಥವಾ ACB ತನಿಖೆಯನ್ನ ಮಾಡಿಸಿ ಕೂಡಲೇ ಆ ಮಹದೇವಪ್ಪನವರ ಶಾಸಕತ್ವವನ್ನು ಕೂಡ ಅನರ್ಹಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮನೋರಂಜನ್ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪೃಥ್ವಿರಾಜ್, ಮಹದೇವಪ್ಪನವರು ಇದೀಗ ಮಂತ್ರಿಮಂಡಲವನ್ನ ಸೇರ್ಬೇಕು, ಮತ್ತೊಂದು ಕಡೆಯಾಗಿ ಅವರಿಗೆ ಸೂಕ್ತ ಸ್ಥಾನಮಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಗು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಮಹದೇವಪ್ಪನವರು ಕೂಡ ಏನು ಅವ್ರದೇ ಆದಂತ ಒಂದು ಸಂಪರ್ಕದಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿಕಟವಾಗಿ ಸಿದ್ದರಾಮಯ್ಯನವರ ಮೂಲಕವಾಗಿ ಒತ್ತಡವನ್ನ ಏರ್ತಾ ಇದ್ದಾರೆ. ಸೊ ಹೀಗಾಗಿ ಇಂಥ ಒತ್ತಡಲ್ಲಿ ಸಂಪುಟ ಮರು ಸೇರ್ಪಡೆ ಒತ್ತಿಲಲ್ಲಿ ಇದೀಗ ಮಹದೇವಪ್ಪನವರ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಅದರಲ್ಲೂ ಕೂಡ ರಾಜಭವನಕ್ಕೆ ಒಂದು ದೂರು ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಅಲ್ಲ, ಇವರು ಡೈರೆಕ್ಟ್ ಆಗಿ ಹೋಗಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕೂಡ ಇದೆ, ಅಲ್ಲೆಲ್ಲೂ ಕೂಡ ದೂರು ಮೆನ್ಷನ್ ಆಗಿಲ್ವಾ? ಅಲ್ಲೆಲ್ಲೂ ದೂರು ಕೊಟ್ಟಿಲ್ವಾ? ಸೀದಾ ರಾಜ್ಯಪಾಲರಿಗೆ ಕೊಡುವ ಮುಖಾಂತರ ಇದು ಚರ್ಚೆ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮಾತ್ರ ದೂರು ಕೊಡ್ಲಾಗಿದೆಯಾ ಹೇಗೆ? ಖಂಡಿತವಾಗ್ಲೂ ಎಕ್ಸಾಕ್ಟ್ಲಿ ಅಂತದೊಂದು
ಹಿನ್ನೆಲೆ ಉದ್ದೇಶ ಇದ್ರೂ ಇರ್ಬೋದು. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ವಿಧಾನಸೌಧದ ಪಕ್ಕದಲ್ಲೇ ಲೋಕಾಯುಕ್ತ ಕಚೇರಿ ಇದೆ, ಎಸಿಬಿ ಕಚೇರಿಗಳಿದಾವೆ, ತನಿಖಾ ವಿವಿಧ ರೀತಿಯಾದಂತಹ ತನಿಖಾ ಸಂಸ್ಥೆಗಳಿದಾವೆ. ಮಾಧ್ಯಮಗಳಿಗೂ ಕೂಡ ಈ ಒಂದು ದಾಖಲೆಗಳನ್ನ ಕೊಡ್ಬೋದಾಗಿತ್ತು. ಆದ್ರೆ ಕೆಲವೊಂದ್ ಕಡೆಯಾಗಿ ದೂರು ಸಲ್ಲಿಕೆ ಮಾಡಿರ್ತಕ್ಕಂಥ ವ್ಯಕ್ತಿ ನೇರವಾಗಿ ರಾಜಭವನಕ್ಕೆ ಒಂದು ದೂರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಸಹಜವಾಗಿ ನಾನಾ ರೀತಿಯಾದಂತಹ ಅನುಮಾನಗಳು ಮತ್ತೆ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.